ಅದರ ಬಗ್ಗೆ ಕ್ರಮ ತಗೊಳ್ತೀವಿ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಯಾವುದೇ ಕೃತ್ಯ ಯಾರೇ ಮಾಡಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಐ ಥಿಂಕ್ ಪೊಲೀಸವರು ಮುಖ್ಯವಾಗಿ ಏನಂದರೆ ಪೊಲೀಸರ ಮೇಲೆ ನಂಬಿಕೆ ಬರಬೇಕು ಜನಗಳದು. ಅದಕ್ಕಾಗಿ ಅದರ ಮೇಲೇ ನಮ್ಮ ಏನು ಸ್ಟ್ಯಾಂಡರ್ಡ್ ಆಫ್ ವರ್ಕ್ ಏನಿದೆ ಅದರ ಮೇಲೆ ನಿಂತಿದೆ. ಸೊ ದಟ್ ಜನ ನಮ್ಮಲ್ಲಿ ನಂಬಿಕೆ ಇಡಬೇಕು ಅಂದರೆ ಪೊಲೀಸರು ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾರು ಅದಕ್ಕೆ ಉಲ್ಲಂಘನೆ ಮಾಡಿದ್ದಾರೆ ಅದ್ರ ಮೇಲೆ ಕ್ರಮ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಕೇಸಸ್ ಏನಿದೆ ಅದರಲ್ಲಿ ಕ್ರಿಮಿನಲ್ಸ್ ಜೊತೆಗೆ ಭಾಗಿಯಾಗಿರೋದು ಅಂತ ಪರ್ಟಿಕ್ಯುಲರ್ಲಿ ಬೆಂಗಳೂರು ಸಿಟಿನಲ್ಲಿ ಕೆಲವೊಂದು ಕೇಸಸ್ ಆಗಿದೆ. ಒಂದು ದೊಡ್ಡ ಡಕೈಟಿ ಕೇಸ್ ಆಗಿತ್ತು, 7 ಕೋಟಿ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಹ ಇನ್ವಾಲ್ವ್ ಆಗಿದ್ದರು. ಇದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಇನ್ಫ್ಯಾಕ್ಟ್ ಪೊಲೀಸವರು ಈ ಥರ ಭಾಗಿಯಾದರೆ ಸಾಮಾನ್ಯವಾಗಿ ಉಗ್ರವಾದ ಕ್ರಮ ಆಗುತ್ತೆ. ಯಾಕಂದರೆ ಯಾರು ಪೊಲೀಸ್ನವರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅವರೇ ಇಂಥ ಕೃತ್ಯಗಳು ಮಾಡಿದ್ರೆ ಅದು ಸಮಾಜದಲ್ಲಿ ಅದು ಒಳ್ಳೆಯ ಒಂದು ಸಂದೇಶ ಹೋಗೋದಿಲ್ಲ. ಅದಕ್ಕಾಗಿ ಇದರ ಬಗ್ಗೆ ಜಾಸ್ತಿ ಗಮನ ಹರಿಸ್ತೀವಿ. ಮತ್ತು ಒಂದು ಕಡೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇರುವಂಥದ್ದು ಒಂದು ಕಡೆ ಇರ್ತದೆ, ಜೊತೆಗೆ ಡಿಪಾರ್ಟ್ಮೆಂಟಲ್ ಆ್ಯಕ್ಷನ್ ಏನಿದೆ ಅದನ್ನು ಸಹ ಉಗ್ರವಾಗಿ ಮಾಡ್ತಾರೆ. 2021ರಲ್ಲಿ ದಾವಣಗೆರೆಯಲ್ಲಿ ಒಂದು ಪ್ರಕರಣ ಆಗಿತ್ತು ಸರ್. 4 ಕೋಟಿ ರೂಪಾಯಿ ಫ್ರಾಡ್ ಆಗಿದೆ. ಅದರಲ್ಲಿ ಪೊಲೀಸರೇ ಹಣವನ್ನೇ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೇಳಿ ಬಂದಿರೋದು. ಅದನ್ನು CID ವರ್ಗಾವಣೆಗೆ ನಿಮ್ಮ ಅದರ ತನಿಖೆ ಆಗಬೇಕು ಅಂತ ಅವರು ಆಯಿತು ಸರಿ. CIDಗೆ ಆಲ್ರೆಡಿ ಹೋಗಿರೋದ್ರಿಂದ CIDನವರು ಸಮರ್ಪಕವಾಗಿ ತನಿಖೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ನೀವು ಗೊತ್ತಿದೆ CIDನವರು ಬಹಳ ಒಳ್ಳೆಯ ಪ್ರಕರಣಗಳು ತನಿಖೆ ಮಾಡಿದ್ದಾರೆ ಮತ್ತು ತನಿಖೆ ಗುಣಮಟ್ಟನೂ ಸಹ ತುಂಬ ಚೆನ್ನಾಗಿದೆ.